ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾವಿವತ್ತು ಬೈಕ್ ಟ್ಯಾಕ್ಸಿಲಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬಂದುಬಿಟ್ಟು ನಾವು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಈಗ ಟೈಮು 5:50 ಆಗಿದೆ. 5:50ಇಂದ 12 o'clock ಇಲ್ಲ 11:30 ಅಲ್ಲಿವರೆಗೂ ವರ್ಕ್ ಮಾಡ್ತಾಯಿದ್ದೀನಿ. ನೋಡೋಣ ಇವತ್ತೆಷ್ಟು ಅರ್ನಿಂಗ್ ಆಗುತ್ತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ್. ಬನ್ನಿ, ಎಷ್ಟಾಗುತ್ತೆ ವರ್ಕು ಇವತ್ತು ನಾನು ನಿಮಗೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಇವಾಗ ಟೈಮು 5:55 ಆಗಿದೆ. ನೋಡೋಣ ಎಷ್ಟು ಅರ್ನಿಂಗ್ ಆಗುತ್ತೆ ಇವತ್ತು ಅಂತ. ಇನ್ನೂ ಈಗಿನ್ನೂ ಬೆಳಗರ್ದಿದೆ. ಎಲ್ಲ ಅಪ್ಲಿಕೇಶನಲ್ಲೂ ಈಗ ಆನ್ಲೈನ್ ಮಾಡ್ತೀವಿ. ರ್ಯಾಪಿಡೋ, ಊಬರು ಮತ್ತು ಓಲಾ ಮೂರರಲ್ಲೂ ಆನ್ಲೈನ್ ಹಾಕ್ತೀವಿ. ಯಾವ್ದ್ರಲ್ಲಿ ಮೊದಲು ಸಿಗುತ್ತೋ ಅದನ್ನು ತಗೊಂಡು ಆದಷ್ಟು ಲಾಂಗು ಸ್ಟಾರ್ಟಿಂಗಲ್ಲಿ 3-4 ಲಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಬೇಕಾದ್ರೆ ಮಾಡ್ಕೊಂಡ್ರೆ ಆಯಿತು. ಮೂರರಲ್ಲೂ ಈಗ ಆನ್ಲೈನ್ ಹಾಕ್ತಾಯಿದ್ದೀನಿ. ನೋಡೋಣ ಫ್ರೆಂಡ್ಸ್ ಇವತ್ತು ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಪಾರ್ಟ್ ಟೈಮಲ್ಲಿ. ಡ್ಯೂಟಿ ಸ್ಟಾರ್ಟ್ ಮಾಡಿ ನಾನು ಹೆಚ್ಚು ಕಮ್ಮಿ 1/2 ಆಯಿತು ಫ್ರೆಂಡ್ಸ್. ಇನ್ನೂ ಯಾವುದು ಡ್ಯೂಟಿ ಬಂದೇ ಇಲ್ಲ. ನಾನು ಆ್ಯಕ್ಚುಲಿ ಈಗ ನಾಗರಬಾವಿ ಹತ್ರನೇ ಇದ್ದೀನಿ, BDA ಕಾಂಪ್ಲೆಕ್ಸ್ ಹತ್ರ. BDA ಕಾಂಪ್ಲೆಕ್ಸಲ್ಲಿ ಇದೆ ಯಾವುದಪ್ಪ ಇದು, ಬ್ಯಾಂಗ್ಳೂರು ಯೂನಿವರ್ಸಿಟಿ ರೋಡ್ ಹೋಗುತ್ತಲ್ಲ, ಅಲ್ಲಿದ್ದೀನಿ ನಾನು. ಯಾವುದೂ ಇನ್ನೂ ಆರ್ಡರ್ ಬಂದಿಲ್ಲ. ನೋಡೋಣ, ವೆಯ್ಟ್ ಮಾಡೋಣ. ಫಸ್ಟ್ ಆರ್ಡರ್ ಎಲ್ಲಿಗೆ ಬರುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗ ಒಂದು ಆರ್ಡರ್ ಬಿದ್ದಿದೆ. ಹೆಚ್ಚು ಕಮ್ಮಿ ನಮಗೆ ಈಗ 44 ರೂಪಾಯಿ ಆರ್ಡರು. ವಿಜಯನಗರ ಸೈಡಿಗೆ ಬಿದ್ದಿದೆ. ಬನ್ನಿ ತೊಗೊಂಡು ಪಿಕ್ ಮಾಡ್ಕೊಂಡು ಹೋಗೋಣ. ನಾನು ಕಸ್ಟಮರ್ ಲೊಕೇಶನಿಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. 400 ಮೀಟರ್ಸ್ ಇದೆ ಅಷ್ಟೇ ಕಸ್ಟಮರ್ ಲೊಕೇಶನ್ನು. ಬನ್ನಿ ಫ್ರೆಂಡ್ಸ್, ಪಿಕಪ್ ಮಾಡೋಣ. ನನಗೆ ರ್ಯಾಪಿಡೋದಲ್ಲಿ ಏನು ಗೊತ್ತಾ ಬೇಜಾರಾಗೋದು, ಕಸ್ಟಮರ್ ಲೊಕೇಶನಿಗೆ ಹೋಗಿಷ್ಟೇ ಆರ್ಡರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದೇ ನನಗೆ ಬೇಜಾರು. ಸುಮಾರು ಮೊನ್ನೆಯಿಂದ 5-6 ಆರ್ಡರು ಹಂಗೆ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಹಾಗೆ ಉಲ್ಟಾ ಬಂದೆ ಇವರು. ನನ್ನ ಮಗನ ಗೂಗಲ್ ಮ್ಯಾಪ್ದೊಂದು ರಾಮಾಯಣ, ಬೇಗ ಅಪ್ಡೇಟೇ ಆಗಲ್ಲ. 5 ನಿಮಿಷ ಆದಮೇಲೆ ನನ್ನ ಮಗಂದು ಅಪ್ಡೇಟ್ ಆಗುತ್ತೆ. ನಾವು ಲಾರಿ ಬೇಡ ಅಡ್ಡ ಹಾಕ್ಕೊಂಡಿದ್ದಾನೆ.
ಯಾವ ಕಡೆ ಹೋಗೋದು ಗುರು? ತಾರೀಕೆ ಇದು ನಮ್ಮ ರಾಮಾಯಣ. ಈಗ ನೋಡಿ ಉಲ್ಟಾ ಹೋಗ್ತಿದ್ದೀನಿ, ಅಷ್ಟರಲ್ಲಿ ಆರ್ಡರೇ ಕ್ಯಾನ್ಸಲ್ ಆಗ್ಬಿಡುತ್ತೆ. ಆ ಥರ ಕರ್ಮ ಗುರು ಇದೆಲ್ಲ. ಲೊಕೇಶನಿಗೆ ಬಂದಿದ್ದೀನಿ ಫ್ರೆಂಡ್ಸ್. ನೋಡೋಣ ನೆಕ್ಸ್ಟ್ ಆರ್ಡರ್ ಎಲ್ಲಿಗೆ ಸಿಗುತ್ತೆ ಅಂತ. ನಾನು ಕಸ್ಟಮರ್ ಕಾಲ್ ಮಾಡೋಣ ಕಸ್ಟಮರಿಗೆ ಎಲ್ಲಿದ್ದಾರೆ ಅಂತ. ಬನ್ನಿ ಲೊಕೇಶನ್ಗೆ. ಇಲ್ಲೇನಾ ಮೇಡಮ್? ಹಾಂ, 44. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ಒಂದು ಆರ್ಡರ್ನ ಕಂಪ್ಲೀಟ್ ಮಾಡಿದೆ. ಬಿಟ್ಟು ಚಂದ್ರ ಲೇಔಟ್ ಇದ್ದಿದ್ದು 44 ರುಪೀಸು ರ್ಯಾಪಿಡೋದಲ್ಲಿ. ನೋಡೋಣ ಇನ್ನು ಎಲ್ಲೆಲ್ಲಿ ಸಿಗುತ್ತೆ ಅಂತ. ಈಗ 196 ರುಪೀಸ್ಗೆ ಒಂದು ಆರ್ಡರ್ ಬಂದಿದೆ. 2 ಕಿಲೋಮೀಟರ್ ಪಿಕಪ್ಪು. ಪುಣ್ಯಕ್ಕೆ ಕ್ಯಾನ್ಸಲ್ ಆಗದಿಲ್ಲ. ಪುಣ್ಯ ಮೆಸೇಜ್ ಹಾಕೋಣ ಒಂದು ಬರ್ತಾಯಿದ್ದೀನಿ ಅಂತ. ವೆಯ್ಟ್ ಮಾಡಲ್ಲ, ಅದೇ ನನಗೆ ಪ್ರಾಬ್ಲಮ್. ವೆಯ್ಟ್ ಮಾಡಿದ್ರೆ ಪರವಾಗಿಲ್ಲ, ವೆಯ್ಟೇ ಮಾಡಲ್ಲ ಗುರು. ಈ ರೂಟ್ ಬೇರೆ ನಾಟಕ ಮಾಡ್ಕೊಂಡು ನಕ್ಕನ್ 5 ನಿಮಿಷ ಇದೆ. ನೋಡೋಣ ರೀಚ್ ಆಗ್ತೀವ, ಕ್ಯಾನ್ಸಲ್ ಆಗುತ್ತಾ? ನನಗೆ ಸುಮಾರು ಆರ್ಡರ್ ಹಂಗೆ ಆಗ್ಬಿಟ್ಟಿದೆ. ಕಸ್ಟಮರ್ ಮನೆ ಹತ್ರ ಹೋಗ್ತಿದ್ದಂಗೆ ಕ್ಯಾನ್ಸಲ್ ಹೊಡಿತಾರೆ ಕಸ್ಟಮರ್. ಏನು ಗೊತ್ತಿಲ್ಲ ಅವ್ರ ಕತೆ. 5 ನಿಮಿಷ ಕಾಯೋಕ್ಕಾಗಲ್ಲ ಅಂದರೆ ಏನಕ್ಕೆ ಬುಕ್ ಮಾಡ್ತಾರೆ ಅಂತ. ನಾನು ಫ್ಲೈಟ್ ಗೀಟಲ್ಲಿ ಬರ್ಬೇಕಷ್ಟೇ ನಾವು. ಇದೇ ನನಗೆ ಗೊತ್ತಾಗಲ್ಲ ಗುರು. ಫ್ಲೈಟಿಗೆ ಒಂದು ದಿನ ಎಲ್ಲ ಕಾಯ್ತಾರೆ ಜನ. ಬೈಕ್ ರೈಡಲ್ಲಿ 5 ನಿಮಿಷ ಕಾಯೋಕ್ಕಾಗಲ್ಲ. ಅದೇ ನನಗೆ ಬೇಜಾರು. ನೋಡೋಣ ಫ್ರೆಂಡ್ಸ್, ಪಿಕಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಾನು ನಿಮಗೆ ರೀಚ್ ಆಗ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ನಾನು ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೀನಿ. ರ್ಯಾಪಿಡೋ OTP ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಬೈಟೋ ಬೈ. ನಮ್ಮನ್ನು 21 ಕಿಲೋಮೀಟರ್ಗೆ 190 ರೂಪಾಯಿ ಏನೋ ತೋರಿಸ್ತು ಫ್ರೆಂಡ್ಸ್. ನನಗೆ ಲಾಸ್ ಅಂತೀರಾ? ಲಾಸೇ ಇವರು. ಲಾಂಗ್ ಟ್ರಿಪ್ ಅಂತ ನೋಡೋದಲ್ಲಿ ಎತ್ಕೊಬಿಟ್ಟೆ. ಈಗ ಬನ್ನಿ, ಇನ್ನೇನು ಮಾಡೋಕ್ಕಾಗತ್ತೆ, ಹೋಗೋಣ. ನನ್ನ ಮಕ್ಕಳು ಎಲ್ಲರೂ ರೈಡರ್ ಹತ್ರನೇ ಲೂಟಿ ಮಾಡೋಕ್ಕೆ ಕೂತ್ಬಿಟ್ಟಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಹೆಚ್ಚು ಕಮ್ಮಿ 21 ಕಿಲೋಮೀಟ್ರ್ ಇದೆ ಬ್ರದರ್. 21 ಕಿಲೋಮೀಟ್ರ್ ಅಂದರೆ 210 ರೂಪಾಯಿ ಬರಬೇಕು. ನಮಗೆ ನೋಡ ಇಲ್ಲಿ 196 ರೂಪಾಯಿ ತೋರಿಸ್ತು. ಹಾಗೆ ಲಾಂಗ್ ಅಂದ್ಬಿಟ್ಟು ಎತ್ಕೊಬಿಟ್ಟೆ. ಹೆಚ್ಚು ಕಮ್ಮಿ 40 ನಿಮಿಷ ಆಗುತ್ತೆ. ಬಾಬಾ ಗಾಡಿ ನೋಡಿದ್ರು ಅದ್ಭುತ. ಹೊಡೆದ್ರೆ ಹಿಂಗೆ ಹೊಡಿಬೇಕು ಗಾಡಿನ. ಸರಿ ಫ್ರೆಂಡು, ನಾನು ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಮೀಟ್ ಮಾಡ್ತೀನಿ.
ಇಲ್ಲೆಲ್ಲ ಚೇಂಜ್ ಇಲ್ಲ. ಓಕೆ, ಥ್ಯಾಂಕ್ ಯು. ಅಕ್ಕ ನೀ ರ್ಯಾಪಿಡೋದವನಿಗಿಂತ ಕಸ್ಟಮರೇ ಪರವಾಗಿಲ್ಲಲ್ಲ ಗುರು. ಇನ್ನು 21 ಕಿಲೋಮೀಟ್ರ್ ನಾನು ಬಂದಿರೋದು. 21 ಕಿಲೋಮೀಟ್ರಿಗೆ 196 ರೂಪಾಯಿ ಕೊಟ್ಟಿದ್ದಾನೆ. ಅದರಲ್ಲೂ ಕಮಿಷನ್ ಬೇರೆ ಅಕ್ಕನ್. ಅದೇ ನನಗೆ ತಿಕ್ಕಾವ್ರಿ ರ್ಯಾಪಿಡೋದಲ್ಲಿ. ನಡೆಯೋಣ ಈಗ. ಇಲ್ಲಿಂದ ಅಲ್ಲಿ ಹೋಗೋದೇ ಇರೋದು ನನಗೆ ಪಿಕ್ಚರು. ಲಾಂಗ್ ಜರ್ನಿ ಅಂದ್ಕೊಂಡು ಬಂದ್ಬಿಡ್ತೀವಿ, ನಮ್ಮನ್ನು ಬೆನ್ನೆಲ್ಲ ಸತ್ತೋಗಿರುತ್ತೆ ಗುರು ಅಲ್ವಾ. ಈಗ ಒಂದು ಟೈಮು 7:22 ಆಗಿದೆ. ನೋಡೋಣ ಇಲ್ಲಿಂದ ಯಾವ ಆರ್ಡರ್ ಸಿಗುತ್ತೆ ಅಂತ. ಇದರಿಂದನೂ ಸ್ವಲ್ಪ ದೊಡ್ಡ ಲಾಂಗ್ ಡಿಸ್ಟೆನ್ಸ್ ಆರ್ಡರ್ನೇ ತೊಗೊಳ್ಳೋಣ. ಎಲ್ಲಿದ್ದೀವಪ್ಪ ಈಗ? ನಾವು ಇವಾಗ ಇರೋದು ಸಿ ವಿ ರಾಮನ್ ನಗರ ಅಂತೆ. ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ, ವೆಯ್ಟ್ ಮಾಡೋಣ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಆರ್ಡರ್ನ ನಾನು ಅಕ್ಸೆಪ್ಟ್ ಮಾಡೀನಿ. ಇಲ್ಲಿಂದ ಒಂದು 900 ಮೀಟರಲ್ಲೇ ಇದೆ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನಿಗೆ. ಬನ್ನಿ ಹೋಗೋಣ ಅಲ್ಲಿ. ನಾನು ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ಆ್ಯಕ್ಚುಲಿ ಪಿಕಪ್ ಲೊಕೇಶನಿಗೆ ಬಂದೆ. ಕಸ್ಟಮರು ಬಂದರು. ಮುಂಚೆ ನಾನು ಇದನ್ನು ಆಫ್ ಮಾಡಬೇಕು ಗುರು. OTP ಸರ್ 2442. ಕೂತ್ಕೊಳ್ಳಿ. ಏನು ನಡೀತಿದೆ ಗುರು? ಇದು ತಲೆನ ಕೆಟ್ಟೋಗ್ಬಿಟ್ಟಿದೆ. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಒಂದು 4 ಕಿಲೋಮೀಟ್ರ್ ಅಂದ್ಕೊಳ್ಳಿ. 40 ರೂಪೀಸ್ ಸಿಕ್ಕಿದೆ. ನೋಡೋಣ ನೆಕ್ಸ್ಟ್ ಆರ್ಡರ್ ಎಲ್ಲಿ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತೀನಿ. ಈಗ ನಾನಿರೋದು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ನು. ವೆಯ್ಟ್ ಮಾಡೋಣ. ಎಲ್ಲಿ ಸುಬ್ರಹ್ಮಣ್ಯ ಬಾನಸವಾಡಿಗೆ ನಡೀರಿ. ಇನ್ನೊಂದು ಆರ್ಡರ್ ಸಿಕ್ತು ಫ್ರೆಂಡ್ಸ್ ಈಗ ಬಾನಸವಾಡಿಗೆ. ಬಾನಸವಾಡಿ ಎಲ್ಲಿ ಬರುತ್ತೆ? ಬಾನಸವಾಡಿ
ಪುಣ್ಯ ಯೂ ಟರ್ನ್ ಮಾಡ್ಕೊಳೋದೇನಿಲ್ಲ ಗುರು. ಯೂ ಟರ್ನ್ ಮಾಡ್ಕೊಳೋದಾದರೆ ನಮ್ಮನ್ನು ಅದರಷ್ಟು ಹಿಂಸೆ ಇನ್ನೊಂದಿಲ್ಲ. 5 ನಿಮಿಷ ಇದೆ ಪಿಕಪ್ಪು, 1.5 ಕಿಲೋಮೀಟ್ರು. ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಇಲ್ಲ, ನಾನು ಇಲ್ಲೇ ಬಂದೆ. ನಾನು ಒಳಗಡೆ ಬರಬೇಕಿತ್ತಾ? ನಾನು ಇಲ್ಲೇ ಅನ್ಕೊಬಂದೆ. ನನಗೆ ಲೊಕೇಶನ್ ಇಲ್ಲೇ ತೋರಿಸ್ತಾ ಇತ್ತು. OTP ಸರ್ 944 ಓಕೆ, ಕೂತ್ಕೊಳ್ಳಿ. ಸ್ಟ್ರೈಟಾ? ಇಲ್ಲೇನಾ? $58. ಓಕೆ ಸರ್, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. $58 ಆಯಿತು ಊಬರಲ್ಲಿ. ಅಯ್ಯಪ್ಪ, ನೋಡೋಣ ನೆಕ್ಸ್ಟಲ್ಲಿ ಸಿಗುತ್ತೆ ಆರ್ಡರ್ ಅಂತ. ಯಾವುದಾದ್ರು ಲಾಂಗ್ ಎತ್ಕೊಳ್ಳೋಣ ಫ್ರೆಂಡ್ಸ್. ನಾನೀಗ ಹೆಚ್ಚು ಕಮ್ಮಿ ಬಾನಸವಾಡಿಯಲ್ಲಿ ಇದ್ದೀನಿ. ಬಾನಸವಾಡಿಯಿಂದ ಮತ್ತೆ ನಾನೀಗ ಕೆಂಗೇರಿ ಅಥವಾ ನಾಗರಬಾವಿ ಹೋಗಬೇಕು. ಅಲ್ಲಿ ರೂಟಿಗೆ ಯಾವ್ದು ಹತ್ರ ಆಗುತ್ತಾ ಅಂತ ಆರ್ಡರ್ನ ಎತ್ಕೊಂಡು ಹೋಗೋಣ. ಈಗ ಹೆಚ್ಚು ಕಮ್ಮಿ ಎಷ್ಟು 8 ಗಂಟೆ ಆಗಿದೆ. ಅಲ್ಲಿ ಹೋಗೋಷ್ಟೊಳಗೆ ಆಗೋಗುತ್ತೆ. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ನು. ನಮ್ಮ ರೂಟಿಗೆ ಯಾವ್ದು ಬರುತ್ತೋ ಅದನ್ನು ಎತ್ಕೊಂಡು ಹೋಗೋಣ ಅಂತ ನನ್ನ ಪ್ಲ್ಯಾನ್ ಇರೋದೀಗ. ಬನ್ನಿ ನೋಡೋಣ ಸಿಗುತ್ತಾ, ಯಾವ ಆರ್ಡರ್ ಸಿಗುತ್ತೆ ಅಂತ ವೆಯ್ಟ್ ಮಾಡೋಣ. ಈಗ ನಾನು ನಿನಗೆ ಅಪ್ಡೇಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ಒಂದು ಆರ್ಡರ್ ಸಿಕ್ಕಿದೆ ನನಗೆ. ಶಾಂತಲಾ ನಗರ ಅಂತೆ. ಇಲ್ಲಿಂದ 1.1 ಕಿಲೋಮೀಟ್ರ್ ಪಿಕಪ್ ಇದೆ. 1.1 ಪಿಕಪ್ಪು $106 ತೋರಿಸ್ತಾ ಇದೆ ಪಿಕಪ್ಪು. ನೋಡೋಣ ಎಷ್ಟು ಕಿಲೋಮೀಟ್ರ್ ಇದೆ. ಯೂ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊ. ಇಲ್ಲೇನಾ? ಎಲ್ಲಿ ಅಂತ ಗೊತ್ತಾಗ್ತಿಲ್ಲಲ್ಲ. ಇಲ್ಲಿಂದ 1.1 ಕಿಲೋಮೀಟ್ರ್ ಇದೆ. ಡ್ರಾಪ್ ಬಂದ್ಬಿಟ್ಟು ಅಶೋಕ್ ನಗರದಲ್ಲಿ. ಹೆಚ್ಚು ಕಮ್ಮಿ ಒಂದು 10 to 11 ಕಿಲೋಮೀಟ್ರ್ ಆಗ್ಬೋದು. ಬನ್ನಿ ಫ್ರೆಂಡ್ಸ್, ನಾನು ಪಿಕಪ್ ಲೊಕೇಶನ್ಗೆ ಹೋಗಿ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ಇವಾಗ ಕಸ್ಟಮರ್ ಲೊಕೇಶನಿಗೆ ಬಂದೀನಿ. ಕಸ್ಟಮರಲ್ಲಿ ಇಲ್ಲ, ಫೋನ್ ಮಾಡೋಣ. ರಾಹುಲ್ ಬ್ರೋ, ಎಲ್ಲಿಯಾನಪ್ಪ?
09 5. ಹಲೋ ಫ್ರೆಂಡ್, ಒಂದು ಪಿಕಪ್ ಆಯಿತು. ಹೆಚ್ಚು ಕಮ್ಮಿ 10 ಕಿಲೋಮೀಟ್ರ್ ಇದೆ ಲೊಕೇಶನ್, ಡ್ರಾಪ್ ಲೊಕೇಶನ್ನು. ಅರ್ಧ ಗಂಟೆ. ಬನ್ನಿ, ನಾನು ನೆಕ್ಸ್ಟು ನಿಮಗೆ ಸಿಗ್ತೀನಿ ಡ್ರಾಪ್ ಲೊಕೇಶನಲ್ಲಿ. ಏನೋ ಹೊಡೆದಾಟ ಆಗ್ತಿದೆ ಗುರು. ಒಂದು ಟಾಟಾ ಎಸಿ ಅವನು ಹಿಡ್ಕೊಂಡು ಹೊಡಿತಾ ಇದ್ದವನು ಯಾರೋ ಪಾರ್ಟಿ. ಫುಲ್ಲು ಏನೋ ರೋಡ್ ರೇಜ್ ಆಗ್ಬಿಟ್ಟಿದೆ ಗುರು. ಹಿಡ್ಕೊಂಡು ಹೊಡಿತಾ ಇದ್ದವನೇ. ಕ್ರೇಜಿ. किधर है भाई? इधर है. ठीक है भाई, थैंक यू. ಹಾಯ್ ಫ್ರೆಂಡ್ಸ್, ಈಗೊಂದು ಡ್ರಾಪ್ ಆಯಿತು. ಅಶೋಕ್ ನಗರಕ್ಕೆ ಡ್ರಾಪ್ ಇತ್ತಿದ್ದು. ಹಾಯ್ ಫ್ರೆಂಡ್ಸ್, ಈಗೊಂದು ಮತ್ತೊಂದು ಆರ್ಡರ್ ಸಿಕ್ಕಿದೆ 89 ರುಪೀಸಿಗೆ. ಇಲ್ಲಿಂದ ರಾಜಾಜಿನಗರ ಹೋಗಬೇಕು. ಇಲ್ಲೇ 1.5 ಕಿಲೋಮೀಟ್ರ್ ಪಿಕಪ್ ಇದೆ, 4 ಮಿನಿಟ್ಸು. ಬನ್ನಿ ಹೋಗೋಣ. ಮತ್ತೆ ನಾನು ಡ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ. ಹೆಚ್ಚು ಕಮ್ಮಿ ಈಗ 9 ಗಂಟೆ ಆಗಿದೆ. 9 ಗಂಟೆವರೆಗೂ ಮಾಡೋದಕ್ಕೆ 400 ರೂಪಾಯಿ. ಎಷ್ಟು ಗಂಟೆಯಿಂದ? ಒಂದು 6 o'clock, 3 hour ಅಂತ ಅಂದ್ಕೊಳ್ಳಿ. ರ್ಯಾಪಿಡೋ ಮತ್ತು ಓಲಾ, ಊಬರ್, ಯಾವುದೇ ಬೈಕ್ ಟ್ಯಾಕ್ಸಿ ಆಗಲಿ, ನನಗೆ ಅನ್ನಿಸ್ದಂಗೆ ಪಾರ್ಟ್ ಟೈಮ್ ಮಾಡಿದ್ರೇ ಬೆಟರು. ಫುಲ್ ಟೈಮು, ಯಾಕೆಂದರೆ ಫುಲ್ ಟೈಮ್ ಮಾಡೋಕ್ಕಾಗಲ್ಲ. ಹೆಚ್ಚು ಕಮ್ಮಿ ಮಾಡಿದ್ರೂ ನೀವು ಉಳಿಸೋದೇನು ಇರೋಲ್ಲ. ನೀವು ಎಷ್ಟು ದುಡಿತೀರಲ್ಲ, ಒಂದು ಬೈಕಿಗೆ ಕಟ್ಟಬೇಕು, ಇಲ್ಲ ಪೊಲೀಸಿಗೆ ಕಟ್ಟಬೇಕು, ಇಲ್ಲಾಂದರೆ ನಮ್ಮ ಬಾಡಿಗೆ ಕಟ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಪಾರ್ಟ್ ಟೈಮ್ ಫ್ರೀ ಇದ್ದಾಗ ಅಷ್ಟೇ ಮಾಡಿ. ನನ್ನ ಸಜೆಷನ್ ಅಷ್ಟೇ, ನಿಮ್ಮಿಷ್ಟ. ಏಕೆಂದರೆ ನಿಮ್ಮ ಏನಾದರೂ ಒಂದು ವರ್ಕು ಅಂತ ಇಟ್ಕೊಳ್ಳಿ. ನೀವು ಫ್ರೀ ಇದ್ದಾಗ ಬೇಕಾದ್ರೆ ಒಂದೊಂದು ರೈಡ್ ಮಾಡಿಕೊಂಡು ಖರ್ಚಿಗೆ ದುಡ್ಡು ಮಾಡ್ಕೋಬೋದು. ಆ್ಯಕ್ಚುಲಿ ಇದು ಅಪ್ಲಿಕೇಶನ್ ಬಿಲ್ಡೇ ಆ ಥರ ಮಾಡ್ಯಾರೆ ಅನ್ಸುತ್ತೆ ನನಗೆ ಅನ್ನಿಸ್ದಂಗೆ. ಏಕೆಂದರೆ ಎಲ್ಲ ಸುಮಾರು ಜನ ರೈಡರ್ಸ್ ಇರ್ತಾರೆ, ಅವ್ರಿಗೆಲ್ಲ ಸಿಗಬೇಕು ಅಂದರೆ ಕಷ್ಟ. ಸೈಡ್ ಅರ್ನಿಂಗ್ ಅಂತ ನೀವು ಮಾಡ್ಕೋಬೋದು ಅಷ್ಟೇ. ಇದೂ ಆಗಿರ್ಬೋದು. ಆಮೇಲೆ ಫುಡ್ ಡೆಲಿವರಿನೂ ಅಷ್ಟೇ. ಏಕೆಂದರೆ ನಮಗೆ ಹೆವಿ ರಿಸ್ಕು ಇದು. ಡೆಲಿವರಿ ಕೆಲಸ ಆಗಲಿ, ಬೈಕ್ ಟ್ಯಾಕ್ಸಿ ಆಗಲಿ, ಹೆವಿ ರಿಸ್ಕಿನ ಕೆಲಸ.
ಬೇಕಾದ್ರೆ ನೋಡಿ ಅಪ್ಲಿಕೇಶನಲ್ಲಿ ಇನ್ಶೂರೆನ್ಸ್ ಅಂತ ಇರುತ್ತಷ್ಟೇ, ನೀವು ಅಪ್ಲೈ ಮಾಡೋದಕ್ಕೆ ಪ್ರೊಸೀಜರೇ ಇರಲ್ಲ ಅಲ್ಲಿ. ಎಲ್ಲ ಅಪ್ಲಿಕೇಶನಲ್ಲೂ ಅಷ್ಟೇ ಇನ್ಶೂರೆನ್ಸು ಅಂತ ಕೊಟ್ಟಿರ್ತಾರಷ್ಟೇ. ಅದು ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಸಿ ಮಾಡೋದಾಯ್ತು ತಾನೇ. ಈಗ ನೋಡಿ ಪಿಕಪ್ ಡ್ರಾಪ್ನ ಎಷ್ಟು ಈಸಿ ಆಗಿದೆ, ಒಂದು ಕ್ಲಿಕ್ಕಲ್ಲಿ ಪಿಕಪ್ ಆಗುತ್ತೆ, ಒಂದು ಕ್ಲಿಕ್ಕಲ್ಲಿ ಡ್ರಾಪ್ ಆಗುತ್ತೆ. ಬಟ್ ಇನ್ಶೂರೆನ್ಸು ನೀವು ಕ್ಲೈಮ್ ಮಾಡಬೇಕು ಅಂದರೆ ಕಷ್ಟ ಅದು. ನಾನು ಆ್ಯಕ್ಚುಲಿ ಇಲ್ಲಿ ಪಿಕಪ್ ಲೊಕೇಶನಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್. ಕಸ್ಟಮರಿಗೆ ಕಾಲ್ ಮಾಡೋಣ. ರ್ಯಾಪಿಡೋ OTP ಸರ್ 3839. ಸರ್ ಕೂತ್ಕೊಳ್ಳಿ. ಫ್ರೆಂಡ್ಸ್, ಕಸ್ಟಮರ್ನ ಪಿಕ್ ಮಾಡಿಕೊಂಡೆ. ಇದು RTO ರಾಜಾಜಿನಗರದಲ್ಲಿರೋದು ಡ್ರಾಪು. 8.5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಬನ್ನಿ, ನಾನು ನಿಮಗೆ ಡ್ರಾಪ್ ಲೊಕೇಶನಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಈಗೊಂದು ಡ್ರಾಪ್ ಆಯಿತು, ಪೇಮೆಂಟು ಕಲೆಕ್ಷನ್ ಆಯಿತು. ನೋಡೋಣ ಇಲ್ಲಿಂದ ಆರ್ಡರ್ ಎಲ್ಲಿ ಬೀಳುತ್ತೆ ಅಂತ. ಓಲಾದಲ್ಲಿ ಆರ್ಡರ್ ಬರ್ತಾಯಿದೆ, ಬರೀ ಇದು ಬಿಗ್ ಬಾಸ್ಕೆಟು ಪಾರ್ಸಲ್ ಥರ, ಯಾವುದು ರೈಡ್ ಯಾವುದು ಬೀಳ್ತಾಯಿಲ್ಲ. ಆವಾಗಲೇ ಒಂದು 250 ರುಪೀಸ್ದು ಒಂದು ಬಿದ್ದಿತ್ತು. ಬಟ್ ಕಸ್ಟಮರ್ ಇದ್ದಿದ್ದರಿಂದ ಅದನ್ನು ತೊಗೊಳ್ಳೋಕ್ಕಾಗಲಿಲ್ಲ, ಇಲ್ಲಾಂದೆಲ್ಲ ತೊಗೊಬಿಡ್ತಿದೆ. ಊಬರ್ನು ಆನ್ ಮಾಡ್ಕೊಳ್ಳೋಣ, ನೋಡೋಣ ಯಾವ್ದು ಬೀಳುತ್ತೆ ಅಂತ. ಈಗ ಮತ್ತು ನಾನೀಗ ಹೆಚ್ಚು ಕಮ್ಮಿ ಕೆಂಗೇರಿ ಇಲ್ಲ ನಾಗರಬಾವಿ ಕಡೆ ಹೋಗ್ಬೇಕು. ನೋಡೋಣ ಯಾವ್ದು ಬೀಳುತ್ತೆ ಅಂತ. ರ್ಯಾಪಿಡೋದಲ್ಲಿ ಯಾವುದೂ ಬುಕ್ ಆಗ್ತಾಯಿಲ್ಲ. ಆರ್ಡರ್ ಬಿದ್ದಿದೆ. ಇಲ್ಲಿಂದ 1.2 ಕಿಲೋಮೀಟ್ರ್ ಪಿಕಪ್ ಇದೆ. ಗಟ್ಟಿಗೆರೆ ಇವರು ಅಲ್ಲಿ ಹೋದರೆ ಅಲ್ಲಿಂದ ಆರ್ಡರೇ ಬರಲ್ಲ, ಅದು ಪ್ರಾಬ್ಲಮ್ಮು. 122 ರೂಪಾಯಿ ಇದೆ ಪೇಮೆಂಟು. 12 ಕಿಲೋಮೀಟ್ರ್ ಆಗ್ಬೋದೇನೋ. ನೋಡೋಣ ಯಾವ್ದಾದ್ರು ಸಿಗುತ್ತೆ, ಮಾಡೋಣ 12 ಗಂಟೆವರೆಗೂ. ಆಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಷ್ಟಾಗಿದೆ ಇವತ್ತಿನ ಅರ್ನಿಂಗ್ ಅಂತ. ಲೊಕೇಶನಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಕಸ್ಟಮರಿಗೆ ಕಾಲ್ ಮಾಡಬೇಕು. ಬರಲ್ಲ, ಹಿಂದೆ ಆಗೋಯ್ತಾ? ಬನ್ನಿ ಫ್ರೆಂಡ್ಸ್, ಕಸ್ಟಮರ್ಗೆ ಕಾಲ್ ಮಾಡೋಣ. ಭಾರ್ಗವಿ ಮೇಡಮ್. OTP ಮೇಡಮ್ 507. ಕೂತ್ಕೊಳ್ಳಿ. ಹಿಂಗೆ ಅಲ್ಲ, ಇದೇ ಥರ ಕೂತ್ಕೊಳ್ಳಿ.
ಓಕೆ ಫ್ರೆಂಡ್ಸ್, ಈಗ ಪಿಕಪ್ ಆಗಿದೆ ಕಸ್ಟಮರ್ದು. ಇಲ್ಲಿಂದ ಒಂದು 13 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಬನ್ನಿ ಫ್ರೆಂಡ್ಸ್, ನಾನು ಡ್ರಾಪ್ ಲೊಕೇಶನಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. $114. 114. ಓಕೆ, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಈಗ ಒಂದು ಡ್ರಾಪ್ ಆಯಿತು. $114 ಡ್ರಾಪು. ಅಲ್ಲಿ ತೋರಿಸಿದ್ದೆ $121. ಇಲ್ಲಿ $114 ಆಗಿದೆ. ಮಿಕ್ಕಿದ್ದು ಆ್ಯಡ್ ಆಗಿರ್ಬೇಕೇನೋ ವಾಲೆಟಲ್ಲಿ. ಅಯ್ಯಪ್ಪ, ಬೆನ್ನು ಇದೇನಾದ್ರು ದಮ್ ಗಿಮ್ ಹಾಕೋಬೇಕು. ಫುಲ್ಲು ಪೈನು, ಕಣ್ಣೂರು. ಫುಲ್ಲು ಬ್ಯಾಕ್ ಎಲ್ಲ ಪೇನ್ ಆಗೋಗಿದೆ ಫ್ರೆಂಡ್ಸ್. ಇಲ್ಲಿಂದ ನಮ್ಮ ಲೊಕೇಶನ್ ಎಷ್ಟು ಫ್ರೆಂಡ್ಸ್? ಈ ಒಂದು ಆರ್ಡರ್ ಬಿದ್ದಿದೆ $309. $309 ಆರ್ಡರು. ಸೋಮಾಪುರ ಅಂತೆ, 30 ಕಿಲೋಮೀಟ್ರು. ಲೆಟ್ಸ್ ಗೋ. ಸೋಮಪುರ ಅಂತ 30 ಕಿಲೋಮೀಟ್ರ್ ಆರ್ಡರು. ನೋಡೋಣ. ಅನ್ನಿಸ್ದಂಗೆ ಫುಲ್ಲು ಬ್ರೈಟ್ನೆಸ್ ಆಗ್ಬಿಟ್ಟಿದೆ ಅನಿಸುತ್ತೆ ಕ್ಯಾಮ್ರಾ. ಫುಲ್ ಹೆವಿ ಬ್ರೈಟ್ನೆಸ್ ಅನ್ನಿಸ್ತಿದೆ. ಹಲೋ, ಹಾಂ ಮೇಡಮ್, ಬರ್ತಾಯಿದ್ದೀನಿ ಮೇಡಮ್, ಒಂದು 2 ಮಿನಿಟ್ಸ್. ಹಾಂ, ಓಕೆ ಮೇಡಮ್, ಬಾಯ್. ಗುರು, ಸ್ಕೂಟಿ ನಾಟ್ ಹಿಯರ್ ಮೇಡಮ್. ಹಾಂ, ಓಕೆ, ಅದು ಕೊಡಿ. ಹಾಂ ಮೇಡಮ್, ಇಟ್ಕೊಳ್ಳಿ. ಎಲ್ಲ ಮುಂದೆ ಈ ಥರ ಇದು ಮಾಡ್ಕೋಬೋದು. OTP 0997. ಬೇಗ ಹೋಗ್ಬೇಕು, ಅದಕ್ಕೆ ಮಗು ಇದೆ ಮನೇಲಿ, ಚಿಕ್ಕ ಪಾಪು ಇದೆ. ಓಕೆ, ಅದಕ್ಕೆ ಬೈಕ್. ನಿಮ್ಮ ಕಂಫರ್ಟಾ ಅದು ನಿಡ್ಕೊಂಡು ಕೂರಕ್ಕೆ? ಓಕೆ. ಆ್ಯಕ್ಚುಲಿ ಕೊನೆಗೂ ರೀಚ್ ಆದ್ವಿ ಫ್ರೆಂಡ್ಸ್. 30 ಕಿಲೋಮೀಟ್ರು. ಹಾಂ,
30 ಕಿಲೋಮೀಟ್ರು 400 ರೂಪಾಯಿ ಪೇಮೆಂಟ್ ಮಾಡೋದು ಮೇಡಮ್ಮು. 400 ರುಪೀಸ್ ಪೇ ಮಾಡೋದು ಅವರು. ವಾವ್, ಹಿಂಗಿರ್ಬೇಕು ಕಸ್ಟಮರ್ಸು. ನೋಡೋಣ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತ. ಈಗ ನಾನು ಬಂದ್ಬಿಟ್ಟು ಸೋಂಪುರನ ಏನೋ ಇದೆಯಲ್ಲ ಅಲ್ಲಿದ್ದೀನಿ. ಇಲ್ಲಿಂದ ನಮ್ಮ ಲೊಕೇಶನ್ ಬಂದ್ಬಿಟ್ಟು 40 ಕಿಲೋಮೀಟ್ರ್ ಇರಬೇಕೇನೋ, 40-50 ಕಿಲೋಮೀಟ್ರ್ ಇರುತ್ತೆ ಮಕ್ಕನ್. ರ್ಯಾಪಿಡೋನು ಆನ್ ಮಾಡ್ಕೊಳ್ಳೋಣ. ಹೆಚ್ಚು ಕಮ್ಮಿ ಈಗ 330 ಇದರಲ್ಲಿ, ಊಬರಲ್ಲಿ 648. 998, 1000 ರುಪೀಸ್ ಆಗಿದೆ. ಈಗ ನನ್ನ ಲೊಕೇಶನಿಗೆ ಹೋಗಬೇಕು. ನಮ್ಮ ಲೊಕೇಶನಿಗೆ ಯಾವ್ದು ಸಿಗುತ್ತೆ ಅದಷ್ಟೇ ನಾನು ಇನ್ನು ಪಿಕಪ್ ಮಾಡ್ಕೋತೀನಿ. ನೋಡೋಣ ಎಷ್ಟು ದೂರ ಆಗುತ್ತೆ ಅಂತ. ಅಯ್ಯಪ್ಪ, 50 ಕಿಲೋಮೀಟ್ರ್ ಊರು ಇಲ್ಲಿಂದ, ಬೆಲೆನೇ ಇಲ್ಲ. 50 ಕಿಲೋಮೀಟ್ರ್ ಊರು, ಅಯ್ಯಯ್ಯಪ್ಪ, 1.5 ಗಂಟೆ ಬೇಕು. ಹೋಯ್ತು ಗುರು, ನನ್ನ ಬೆನ್ನು, ಕೈ, ಕಾಲು ಎಲ್ಲ ಪೇನ್ ಬರ್ತಿದೆ ನನಗೆ. ₹300 ಆಗಿತ್ತು ಪೇಮೆಂಟು. ಮೇಡಮು 400 ರೂಪಾಯಿ ಮಾಡೋದು. ದೇವ್ರು ಚೆನ್ನಾಗಿಟ್ಟಿರಲಿ. ಇಲ್ಲಿಂದ ಹೋಗೋದಿರೋದು ನನಗೀಗ ಹಬ್ಬ. ಫುಲ್ಲು ಪೇಯ್ನು ಗುರು, ಫುಲ್ಲು ಪೇಯ್ನು. ಮೈ ಕೈಯೆಲ್ಲ ಫುಲ್ಲು ಪೇಯ್ನು. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಡೆಸ್ಟಿನೇಷನ್ ಸಿಗುತ್ತೆ ಅಂತ. ನನಗೆ ಅನ್ನಿಸ್ದಂಗೆ ಇಲ್ಲಿಂದ ಅಲ್ಲಿವರೆಗೂ ಯಾರು ಸಿಗೋ ಡೌಟೇ. ನೋಡೋಣ ಇಲ್ಲಿಂದ ಹಂಗೆ ಸ್ವಲ್ಪ ಹತ್ರ ಅಲ್ಲಿ ಯಾವ್ಯಾವ ಲೊಕೇಶನ್ ಸಿಗುತ್ತೆ ಅದನ್ನು ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕಷ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಲೊಕೇಶನಿಗೆ ಬಂದಿದ್ದೀನಿ ನಾನು. ಕಸ್ಟಮರಿಗೆ ಕಾಲ್ ಮಾಡೋಣ ಇರಿ. ನೀವೇನಾ? ಇದನ್ನು ಬಾನಸವಾಡಿ ಕರ್ಕೊಂಡು ಹೋಗ್ಬೇಕು. ಬಾನಸವಾಡಿಗೆ ಅದಕ್ಕಿಂತ ಮುಂಚೆ ಒಂದು ಪೆಟ್ರೋಲ್ ಹಾಕಿಸ್ಕೋಬೇಕು ಗುರು. ಪೆಟ್ರೋಲ್ ಖಾಲಿ ಆಯಿತು ಅನಿಸುತ್ತೆ. स्टॉप। हेलो फ्रेंड्स, अभी एक ड्रॉप हो गया, 230 रुपया। चलो नेक्स्ट किधर मिलते हैं देखेंगे। इधर से जाना पड़ेगा।
ಹಾಯ್ ಫ್ರೆಂಡ್ಸ್, ನನಗೆ ಇವಾಗ ಒಂದು ಆರ್ಡರ್ ಬಿದ್ದಿದೆ. ಇಲ್ಲಿಂದ ವಿಜಯನಗರಕ್ಕೆ ಇರೋದು. ಬನ್ನಿ ಫ್ರೆಂಡ್ಸ್. ಆ್ಯಕ್ಚುಲಿ ನಂದು ಏರಿಯಾ ಇರೋದು ವಿಜಯನಗರನೇ ಹೋಗ್ಬೇಕಾಗಿರೋದು ನಾನು. ಅದು ಅಲ್ಲದೆ ಬ್ಯಾಟ್ರಿ ಬೇರೆ ಲೋ ಇದೆ, ಹೆವಿ ಪ್ರಾಬ್ಲಮ್ಮು. ನೋಡೋಣ. ಆ್ಯಕ್ಚುಲಿ ರೋಡು ಕ್ರಾಸ್ ಮಾಡಬೇಕಾಗಿದೆ ನಾವು, ಹಾಗಾಗಿ ಒಂದು ಮೇಲೆ ಬರ್ತಾಯಿದ್ದೀನಿ. ಅಲ್ಲಿ ರೋಡು ಕ್ರಾಸ್ ಮಾಡಬೇಕು ನಾನು. ಸರಿ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟು ನಾನು ಡ್ರಾಪ್ ಲೊಕೇಶನಲ್ಲಿ ನಿಮಗೆ ಸಿಗ್ತೀನಿ. ಸ್ಟಾಪ್ ರೆಕಾರ್ಡಿಂಗ್ ಇದರಿಯೇನಾ? कितना दिखा रहा है? 172 हाँ ठीक है। स्कैनर नहीं, कैश है। कैश है. चेंज चेंज तुम्हारे पास नहीं है आपके पास? देखना पड़ेगा, रुको. हाँ ಓಕೆ, ಥ್ಯಾಂಕ್ ಯು ಸರ್. ಹಾಯ್ ಗಾಯ್ಸ್, ಮತ್ತೆ ನಾನು ಒಂದು ಡ್ರಾಪ್ಗೆ ಬಂದಿದ್ದೆ ವಿಜಯನಗರಗೆ. ಕಂಪ್ಲೀಟ್ ಆಯ್ತು ಈಗ. ಟೋಟಲಿ ಇವತ್ತು ಅರ್ನಿಂಗ್ ಎಷ್ಟಾಗಿದೆ ನೋಡೋಣ ಬನ್ನಿ. ಟೋಟಲಾಗಿ ಅರ್ನಿಂಗ್ ಬಂದುಬಿಟ್ಟು 744 ಕಾಣಿಸ್ತಿದೆಯಾ? 744 ರ್ಯಾಪಿಡೋದಲ್ಲಿ. ಊಬರಲ್ಲಿ ಬ್ಯಾಗ್ರು ಊಬರಲ್ಲಿ 648. 648 ಪ್ಲಸ್ 1392 ಇವತ್ತಾಗಿರೋದು. ಈಗ ಟೈಮು 2 ಗಂಟೆ ಆಗಿದೆ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇನ್ಯಾವುದು ಹಾಯ್ ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ಊಟ ಮುಗಿಸ್ಕೊಂಡು ಸ್ಟೋರ್ ಹತ್ರ ಗಾಡಿನ ಹಾಕ್ಬಿಟ್ಟು ಮನೆ ಹತ್ರ ಹೋಗ್ತಾಯಿದ್ದೀನಿ. ಇವತ್ತಿನ ಕೆಲಸ ಚೆನ್ನಾಗಾಯಿತು. ಹೆಚ್ಚು ಕಮ್ಮಿ 1300 ರುಪೀಸ್ ಅರ್ನಿಂಗ್ ಆಯಿತು. ಪೆಟ್ರೋಲು ನಮಗೆ ಬಂದುಬಿಟ್ಟು 250 ರುಪೀಸು ಪೆಟ್ರೋಲ್ ಅಂದ್ಕೊಳ್ಳಿ. ಊಟ ಒಂದು 80 ರುಪೀಸು ಎಲ್ಲ ಕಳೆದುಬಿಟ್ಟು 1100 ರುಪೀಸ್ ನನಗೆ ಅರ್ನಿಂಗ್ ಆಗಿದೆ ಮಂತ್ಲಿ. ನಾವು ಇನ್ನೂ ಒಂದು 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ. 30 ದಿನದಲ್ಲಿ ಎಷ್ಟಾಗುತ್ತೆ ಅಂತ ಒಂದು ಎಕ್ಸ್ಪರಿಮೆಂಟ್ ಅಂತಲೇ ಅಂದ್ಕೊಳ್ಳಿ. ಪಾರ್ಟ್ ಟೈಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಒಂದು ಮಾರ್ನಿಂಗು 6 o'clock ಮಧ್ಯಾಹ್ನ ಒಂದು 12 or 1 o'clock ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಆಲ್ರೆಡಿ ನಾನು ಒಂದು 3-4 ಡೇಸಿಂದ ಮಾಡ್ತಾಯಿದ್ದೀನಿ ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ. ಇವಾಗ ಒಂದು ಇವತ್ತಿಂದು 1300 ಆಯಿತು. ವೀಕ್ಲಿ ಬಂದುಬಿಟ್ಟು ನಂದು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 4,000 to 5,000 ಆಗಿರ್ಬೋದು. ಈಗ ಸ್ವಲ್ಪ ಹೊತ್ತು ಮನೆ ಹತ್ರ ಹೋಗ್ಬಿಟ್ಟು ರೆಸ್ಟ್ ಮಾಡಿಕೊಂಡು ಒಂದು 5:30-6 ಗಂಟೆಗೆ ವಾಪಸ್ ಬಂದುಬಿಟ್ಟು ಸ್ಟೋರಿಂದು ಸ್ವಲ್ಪ ಕೆಲಸಗಳಿದ್ದಾವೆ, ಅವನ್ನು ಮುಗಿಸ್ಕೊಂಡ್ರೆ ಇವತ್ತಿನ ಡೇ ಮುಗೀತು ಅಂತ ಅರ್ಥ.